ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯಾಗಿದೆ. ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಬಾಂಗ್ಲಾದೇಶ ನ್ಯಾಯಮಂಡಳಿ ಈ ಒಂದು ಮಹತ್ವದ ತೀರ್ಪನ್ನ ನೀಡಿರೋದು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಗಲ್ಲು ಶಿಕ್ಷೆಗೆ ಈಗ ಒಳಪಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗಕ್ಕೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರೇ ಕಾರಣ ಅಂತ ಹೇಳಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಪ್ಪಿತಸ್ಥೆಯಾಗಿದ್ದಾರೆ. ಮಾರಕ ಆಯುಧಗಳನ್ನ ವಿದ್ಯಾರ್ಥಿಗಳ ಮೇಲೆ ಬಳಸಿದ್ದಾರೆ. ಹಸೀನಾ ಸೂಚನೆಯಂತೆಯೇ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಆಗಿದೆ. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗಕ್ಕೆ ಶೇಖ್ ಹಸೀನಾ ಅವರೇ ಕಾರಣ. 3 ಪ್ರಕರಣಗಳಲ್ಲಿ ಹಸೀನಾ ತಪ್ಪಿತಸ್ಥೆ ಅಂತ ಹೇಳಿ ಕೋರ್ಟ್ ಇದೀಗ ಹೇಳಿದೆ. ಈ ಮೂಲಕ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಸದ್ಯ ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ. ಬಾಂಗ್ಲಾಗೆ ಗಡೀಪಾರು ಮಾಡುವಂತೆ ಭಾರತದ ಮೇಲೆ ಬಾಂಗ್ಲಾ ಒತ್ತಡ ಹೇರುವಂತಹ ಸಾಧ್ಯತೆಗಳು ಇದೆ. ಆಗಸ್ಟ್ 5, 2024ರಂದು ನಡೆದಂತಹ ಬಾಂಗ್ಲಾದೇಶದಲ್ಲಿನ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆದು ಇದೀಗ ಮಾಜಿ ಪ್ರಧಾನಿ ತಪ್ಪಿತಸ್ಥೆ, ಆಕೆಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಕೋರ್ಟ್ ಇದೀಗ ಆದೇಶವನ್ನ ಮಾಡಿದೆ. 3 ಪ್ರಕರಣಗಳಲ್ಲಿ ಈ ಆದೇಶ ಆಗಿರೋದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಹಿನ್ನೆಲೆಯಲ್ಲಿ ಈಗ ಗಲ್ಲು ಶಿಕ್ಷೆ ಆಗಿದೆ ಅನ್ನೋದು ಒಂದು ಕಡೆಯಾದ್ರೆ, ಮುಂದೆ ಭಾರತದ ಮೇಲೆ ಒತ್ತಡ ಹೇರುವ ಸಾಧ್ಯತೆಗಳು ಇದೆಯಾ ಹೇಗೆ? ಜೂನ್ ಜುಲೈ 2024ರ ಸಂದರ್ಭದಲ್ಲಿ ನವಿತಾ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಆಗೋದಕ್ಕೆ ಶುರುವಾಗುತ್ತೆ, ಪ್ರತಿಭಟನೆ ಆಗೋದಕ್ಕೆ ಶುರುವಾಗುತ್ತೆ. ಪ್ರಾರಂಭದಲ್ಲಿ ಅದನ್ನು ಈ ಒಂದು ಯಾರು 1971 ವಾರಲ್ಲಿ ವೆಟ್ರನ್ಸ್ ಇದ್ದಾರೆ ಅವರ ಕುಟುಂಬಕ್ಕೆ ಇದ್ದಂಥ ಮೀಸಲಾತಿಯ ವಿಚಾರಕ್ಕೆ ಇಟ್ಟುಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಅದನ್ನು ತೆಗೆದುಹಾಕಿರುವಂಥ ಕೆಲಸವನ್ನು ಕೂಡ ಶೇಖ್ ಹಸೀನಾನೇ ಮಾಡಿರ್ತಾರೆ. ಆದರೆ ಅದನ್ನು ಇಟ್ಟುಕೊಂಡು ಶುರುವಾದಂಥ ಆ ಒಂದು ಪ್ರತಿಭಟನೆ ನಂತರದಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ನಡೆದಂಥ ಚುನಾವಣೆಯಲ್ಲಿ ಫೇಕ್ ನ್ಯಾರೇಟಿವ್ ಅಥವಾ ಫೇಕ್ ಚುನಾವಣೆ ಆಗಿದೆ, ಅಲ್ಲಿ ಫೇಕ್ ಮತದಾನವನ್ನು ಮಾಡಲಾಗಿದೆ ಅನ್ನೋ ಆರೋಪದಲ್ಲೂ ಕೂಡ ಪ್ರತಿಭಟನೆಗಳಾಗ್ತವೆ. ಯಾವಾಗ ಇಡೀ ಯೂತ್ ಅಲ್ಲಿ ಇರ್ತಕ್ಕಂಥ ಯುವಕರೇನಿದ್ದಾರೆ ಅಲ್ಲಿ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಆ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕೋದಕ್ಕೆ ಫೋರ್ಸನ್ನು ಬಳಕೆ ಮಾಡಿಕೊಂಡಂಥ ಗಂಭೀರ ಆರೋಪ ಶೇಖ್ ಹಸೀನಾ ಅವರ ಮೇಲೆ ಇರುವಂಥದ್ದು. ಅವತ್ತು ನಡೆದಂಥ ಆ ಗೋಲಿಬಾರ್ನಲ್ಲಿ ಆ ಒಂದು ಶೂಟ್ ಆಟ್ ಸೈಟ್ ಸಂದರ್ಭದಲ್ಲಿ ಸುಮಾರು 1000ಕ್ಕೂ ಅದಕ್ಕೆ ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಅಲ್ಲಿಯ ಸದ್ಯದ ಸರ್ಕಾರ ಆರೋಪವನ್ನು ಮಾಡ್ತಾ ಇದೆ. ಹಾಗಿದ್ರೆ ಆ ಸಾವಿಗೆ ಕಾರಣ ಯಾರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು ನ್ಯಾಯಮಂಡಳಿಯಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇತ್ತು. ಆ ನ್ಯಾಯಮಂಡಳಿ ಇವತ್ತು ಶೇಖ್ ಹಸೀನಾ ಅವರು ತಪ್ಪಿತಸ್ಥೆ ಮಾತ್ರ ಅಲ್ಲ, ಆ ತಪ್ಪು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಅವರಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶವನ್ನು ಕೊಡುವಷ್ಟರ ಮಟ್ಟಿಗೆ ಆ ದೇಶದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ. ಈಗ ಅವರ ಆವಾಮಿ ಲೀಗ್ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಲ್ಲಿ ಶೇಖ್ ಹಸೀನಾ ಅವರಿಗೆ ಮೋಸ ಆಗಿದೆ, ಅಲ್ಲಿ ಆ ಡಿಕ್ಟೇಟರ್ ಆಗಿರ್ತಕ್ಕಂಥ ಮೊಹಮ್ಮದ್ ಯೂನಿಸ್ನನ್ನ ತಂದು ಕೂರಿಸೋದಕ್ಕೋಸ್ಕರ ವಿದೇಶಿ ಶಕ್ತಿಗಳು ಈ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ವು ಅನ್ನುವಂಥ ಆರೋಪವನ್ನ ಶೇಖ್ ಹಸೀನಾ ಮತ್ತು ಅವರ ಬೆಂಬಲಿಗರು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಆದರೆ ಸದ್ಯ ಅಲ್ಲಿ ICTಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆದೇಶವನ್ನು ಕೊಡಲಾಗಿದೆ, ಮರಣದಂಡನೆಯನ್ನು ವಿಧಿಸಿ ಇವತ್ತು ಅಲ್ಲಿಯ ನ್ಯಾಯಾಲಯ ಆದೇಶವನ್ನು ಕೊಟ್ಟಿರುವಂಥದ್ದು. ಮರಣದಂಡನೆಯನ್ನೇನೋ ಕೊಟ್ಟಿದ್ದಾರೆ. ಹಾಗಿದ್ರೆ ಶೇಖ್ ಹಸೀನಾ ಇರುವಂಥದ್ದು ಎಲ್ಲಿ ಅಂತ ನೋಡೋದಾದ್ರೆ ಅವರು ನಮ್ಮ ದೇಶದಲ್ಲೇ ಇದ್ದಾರೆ. ಯಾಕಂದ್ರೆ ಕಳೆದ ಆಗಸ್ಟ್ 5ನೇ ತಾರೀಕಿನಂದು 2024ರ ಆಗಸ್ಟ್ 5ನೇ ತಾರೀಕಿನಂದು ಅವರು ಅಲ್ಲಿಂದ ಹೊರಟು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಭಾರತಕ್ಕೆ ಬಂದು ತಲುಪಿರ್ತಾರೆ ಒಂದು ಅಲ್ಲಿಯ ಏರ್ಫೋರ್ಸ್ನ ವಿಮಾನವನ್ನು ಬಳಸಿಕೊಂಡು. ಅದಾದ ಬಳಿಕ ಕಳೆದ 1 ವರ್ಷದಿಂದ ಅವರು ಭಾರತದಲ್ಲಿ ಆಶ್ರಯವನ್ನು ಪಡೆದುಕೊಂಡಿರುವಂಥದ್ದು. ಈಗ ಸಹಜವಾಗಿ ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ಏನಿದೆ ಭಾರತದ ಮೇಲೆ ಒತ್ತಡವನ್ನು ಹಾಕುವಂಥ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಕನ್ವಿಕ್ಟೆಡ್ ಆಗಿರ್ತಕ್ಕಂಥ ಕ್ರಿಮಿನಲ್ ನಿಮ್ಮ ದೇಶದಲ್ಲಿ ಇದ್ದಾರೆ, ಅವರಿಗೆ ನೀವು ನಮಗೆ ಅವರನ್ನು ಒಪ್ಪಿಸಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅವರು ಹೇಳ್ಬೋದು. ಆದರೆ ಇಲ್ಲಿ ಪ್ರಿಸ್ನರ್ ಸ್ವ್ಯಾಪಿಂಗ್ ಅನ್ನುವಂಥದ್ದಾಗಲಿ ಅಥವಾ ಅಪರಾಧಿಗಳನ್ನು ಹಸ್ತಾಂತರ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳ ಮಧ್ಯದಲ್ಲಿ ಅಷ್ಟು ಒಪ್ಪಂದಗಳು ಇಲ್ಲ. ಹಾಗಿದ್ದಾಗ ಒಂದು ವೇಳೆ ಒಪ್ಪಂದಗಳು ಇದ್ರೂ ಸಹಿತ ಶೇಖ್ ಹಸೀನಾ ಅವರನ್ನು ಬಿಟ್ಟುಕೊಡುವಂಥ ಸಾಧ್ಯತೆಗಳು ಭಾರತದ ಮುಂದೆ ಇಲ್ಲ. ಭಾರತ ಬಿಟ್ಟುಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಶೇಖ್ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಏನಿದ್ದಾರೆ ಅವರನ್ನು ಬಾಂಗ್ಲಾದೇಶದ ಪಿತಾಮಹ ಅಂತ ಹೇಳಲಾಗ್ತಾ ಇತ್ತು. ಬಗಬಂಧು
ಅಂದರೆ ಮುಜಿಬುಲ್ ರೆಹಮಾನ್ ಅನ್ನುವಂಥದ್ದು ಏನಿದೆ ಅಥವಾ ಅವರನ್ನು ಅಲ್ಲಿ ಪರಿಗಣನೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಯಾವಾಗ ಅವರ ಮಗಳೇ ಆಗಿರ್ತಕ್ಕಂಥ ಶೇಖ್ ಹಸೀನಾ ಅವರು ಅಲ್ಲಿ ಪ್ರಧಾನಿಯಾಗಿದ್ದಾರೆ, ಸಾಕಷ್ಟು ಕೆಲಸವನ್ನು ಮಾಡಿದರು ಮತ್ತು ಅಲ್ಲಿಯ GDP ಕೂಡ ಹೆಚ್ಚಳವಾಗುವಂಥ ಸಾಧ್ಯತೆ ಇರುತ್ತೆ. ಅಂಥದ್ರ ಮಧ್ಯದಲ್ಲಿ ಆಗಿರುವಂಥ ಬದಲಾವಣೆ ಇದು. ಈಗ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಪಲ್ಸ್ ಮ್ಯಾಂಡೇಟ್ ಇಲ್ಲದಂಥ ಮೊಹಮ್ಮದ್ ಯೂನಿಸ್ ಏನಿದ್ದಾರೆ, ಆ ಮೊಹಮ್ಮದ್ ಯೂನಿಸೇ ಅಲ್ಲಿ ಈಗ ಅದರ ಸಂಪೂರ್ಣ ಆಡಳಿತವನ್ನು ನೋಡಿಕೊಳ್ತಾ ಇರುವಂಥದ್ದು. ಅವರ ಹೇಳಿದಾಗೆ ನ್ಯಾಯಾಲಯಗಳು ಕೂಡ ಕೇಳ್ತಾ ಇದ್ದಾವೆ ಅಂತೇಳಿ ಅವಾಮಿ ಲೀಗ್ ಆರೋಪವನ್ನ ಮಾಡ್ತಾ ಇದೆ. ಆದರೆ ನಾವು ಮುಜಿಬುರ್ ರೆಹಮಾನ್ ಅವರ ಒಂದು ಆ ಸಂದರ್ಭವನ್ನು ನೋಡಿದ್ರೆ ಅವತ್ತೇ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ಸಹಾಯವನ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಈ ಮುಕ್ತಿ ವಾಹಿನಿಗೆ ಟ್ರೈನಿಂಗ್ ಅನ್ನ ಭಾರತ ಕೊಡುತ್ತೆ. ಅದಾದ ಬಳಿಕವೇ ಈ ಒಂದು ಬಾಂಗ್ಲಾ ವಿಮೋಚನಾ ಯುದ್ಧ 1971ರಲ್ಲಿ ಶುರುವಾಗುತ್ತೆ. ಅವತ್ತು ಡಿಸೆಂಬರ್ 16ನೇ ತಾರೀಕಿಗೆ ಬಾಂಗ್ಲಾದೇಶ ಅನ್ನುವಂಥ ಒಂದು ದೇಶ ಹುಟ್ಟೋದಕ್ಕೆ ಭಾರತ ಕಾರಣವಾಗಿರುತ್ತೆ. ಹೀಗಾಗಿ ಭಾರತದ ಜೊತೆಯಲ್ಲಿ ಮುಜಿಬುರ್ ರೆಹಮಾನ್ ಕುಟುಂಬ ಏನಿದೆ, ಶೇಖ್ ಹಸೀನಾ ಕುಟುಂಬ ಏನಿದೆ, ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಈ ಎರಡೂ ದೇಶಗಳ ಒಂದು ಸಂಬಂಧ ಗಟ್ಟಿ ಆಗೋದಕ್ಕೂ ಕೂಡ ಆ ಕುಟುಂಬದ ಪಾತ್ರ ಅತಿ ದೊಡ್ಡದಾಗಿರುವಂಥದ್ದು. ಹೀಗಾಗಿ ಆದರೆ ಇವತ್ತು ಮೊಹಮ್ಮದ್ ಯೂನಿಸ್ ಏನು ಮಾಡ್ತಿದ್ದಾರೆ, ಆ ಕುಟುಂಬದ ನಾಮಾವಶೇಷವನ್ನು ಮಾಡೋದಕ್ಕೆ, ಸಂಪೂರ್ಣವಾಗಿ ಹೆಸರು ತೆಗೆದುಹಾಕೋದಕ್ಕೆ, ಅವರ ಮೂರ್ತಿಗಳನ್ನು ತೆಗೆದುಹಾಕೋದಕ್ಕೆ ಅವತ್ತು ಹೋರಾಟ ಮಾಡಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿದಂಥ ಸೈನಿಕರೇನಿದ್ದಾರೆ ಅವರನ್ನು ಕೂಡ ಪಬ್ಲಿಕ್ ಆಗಿ ಹ್ಯುಮಿಲೇಟ್ ಮಾಡಲಾಗ್ತಾ ಇದೆ. ಈಗ ಅಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ. ಇಷ್ಟೆಲ್ಲ ಆಗ್ತಾ ಇದ್ರು ಕಣ್ಣು ಮುಚ್ಚಿಕೊಳ್ತುಕೊಂಡಿರ್ತಕ್ಕಂಥ ವಿಶ್ವದ ಶಕ್ತಿಗಳೇನಿದ್ದಾವೆ, ಇತರೆ ರಾಷ್ಟ್ರಗಳು ಈ ಒಂದು ಶೇಖ್ ಹಸೀನಾ ವಿಚಾರದಲ್ಲಿ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾವೆ ಅನ್ನುವಂಥ ಆರೋಪವನ್ನ ಶೇಖ್ ಹಸೀನಾ ಬೆಂಬಲಿಗರು ನಿರಂತರವಾಗಿ ಮಾಡ್ತಾ ಬರುವಂಥದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮತ್ತು ಎರಡೂ ದೇಶಗಳ ಸಂಬಂಧ ಉಳಿವಿಕೆಗಾಗಿ ಈ ಪಾಕಿಸ್ತಾನದತ್ತ ಮತ್ತಷ್ಟು ಬಾಂಗ್ಲಾದೇಶ ತೆರಳದ ಹಾಗೆ ತಡಿಬೇಕಿದ್ರೆ ಭಾರತ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಆ ಎಚ್ಚರಿಕೆಯ ಹೆಜ್ಜೆಯ ಭಾಗವಾಗಿ ಶೇಖ್ ಹಸೀನಾ ಭಾರತದಲ್ಲೇ ಇರ್ತಾರೆ. ಅವರು ಎಷ್ಟೇ ಮುಂಬರುವಂಥ ದಿನದಲ್ಲೂ ಕೂಡ ಈಗ ಶೇಖ್ ಹಸೀನಾ ಹೇಳಿರೋದೇನು, ಆ ಒಂದು ನ್ಯಾಯಮಂಡಳಿ ಮೇಲೆ ನಮಗೆ ನಂಬಿಕೆ ಇಲ್ಲ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಪ್ರಶ್ನೆ ಮಾಡಿ, ನಾನು ಅಲ್ಲಿ ಉತ್ತರವನ್ನು ಕೊಡ್ತೀನಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ, ನೀವು ಅಲ್ಲಿ ಇದನ್ನ ಕೇಸನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥ ಚಾಲೆಂಜ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ತೀರ್ಪೇನಿದೆ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿ ಕಾಣ್ತಾ ಇದೆ. ಅಲ್ಲಿ ಶೇಖ್ ಹಸೀನಾ ಅವರನ್ನ ಕಟ್ಟಿ ಹಾಕೋದು ಮಾತ್ರ ಅಲ್ಲ, ಆ ಮೂಲಕವಾಗಿ ಇಡೀ ಬಾಂಗ್ಲಾದೇಶದ ಅಸ್ತಿತ್ವದ ಲೆಗಸಿಯನ್ನೇ ಅಳಿಸಿ ಹಾಕುವಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನಮ್ಮ ಶತ್ರು ರಾಷ್ಟ್ರಗಳು ಪಾಕಿಸ್ತಾನದ ISI ಇರ್ಬೋದು ಅಥವಾ ಚೈನಾ ಇರ್ಬೋದು ಅಥವಾ ಅಮೆರಿಕದ ಕೆಲ ಏಜೆನ್ಸಿಗಳಿರ್ಬೋದು, ಆ ಬಾಂಗ್ಲಾದೇಶದಲ್ಲಿ ಬೀಡುಬಿಟ್ಟು ಆ ಆಯಕಟ್ಟಿನ ದೇಶವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದು ಯಾವತ್ತೂ ಕೂಡ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ವಿಚಾರ. ಹೀಗಾಗಿ ಭಾರತ ಇದನ್ನು ಅತ್ಯಂತ ಕಠಿಣವಾಗಿ ನೋಡುವಂಥ ಸಾಧ್ಯತೆ ಇರುತ್ತೆ. ಶೇಖ್ ಹಸೀನಾ ಅವರನ್ನ ಅವರಿಗೆ ಒಪ್ಪಿಸುವಂಥ ಸಾಧ್ಯತೆಗಳಂತೂ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಆದರೆ ಮುಂದೆ ಬದಲಾದಂಥ ಜಿಯೋ ಪಾಲಿಟಿಕ್ಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು, ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನವಿತಾ, ಈಗ ಶೇಖ್ ಹಸೀನಾನೇ ಹೇಳಿದ ಹಾಗೆ ನನಗೆ ಇಲ್ಲ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಬೇಕು ಅಂತ ಹೇಳಿ ಅವರ ಮುಂದಿರುವಂತಹ ಇತರೆ ಆಪ್ಷನ್ಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಗುಡಿ, ಸದ್ಯ ಮುಂದಿನ ವರ್ಷ ಅಂದರೆ 2026ರ ಫೆಬ್ರವರಿಯಲ್ಲಿ ಅಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ನಾನು ನಡೆಸ್ತೇನೆ ಅಂತೇಳಿ ಈಗ ಸದ್ಯಕ್ಕೆ ಮೊಹಮ್ಮದ್ ಯೂನಿಸ್ ಒಂದು ಆಶ್ವಾಸನೆಯನ್ನು ಕೊಟ್ಟಿರುವಂಥದ್ದು, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಮುಸ್ಲಿಂ ಲೀಗ್ ಇದೆ, ಮತ್ತೊಂದು ಕಡೆ ಆವಾಮ್ ಲೀಗ್ ಇದೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳಿದ್ದಾವೆ. ಎಲ್ಲರೂ ಕೂಡ ಚುನಾವಣೆಯನ್ನು ಈಗ ನೋಡ್ತಾ ಇದ್ದಾರೆ. ಒಂದು ವೇಳೆ ಚುನಾವಣೆ ನಡೆದು ಅದರಲ್ಲಿ ಅಭೂತಪೂರ್ವವಾಗಿ ಮತ್ತೆ ಜನಬೆಂಬಲ ಏನಾದರೂ ಶೇಖ್ ಹಸೀನಾಗೆ ಸಿಕ್ಕಿದ್ದೇ ಆದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮೊಹಮ್ಮದ್ ಯೂನಿಸ್ನ ಲೆಕ್ಕಾಚಾರಗಳು ಬದಲಾಗ್ತವೆ. ಮೊಹಮ್ಮದ್ ಯೂನಿಸ್ ನಲ್ಲಿಯೇ ಇವತ್ತು ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಯೂನಿಸ್ ಅಲ್ಲ. ಆತ ಕೇವಲ ಮೇಲಿನಿಂದ ಪ್ಯಾರಾಚೂಟೆಡ್ ಆಗಿ ಆತನನ್ನ ತಂದು ಕೂಡಿಸಲಾಗಿದೆ ಹೊರತು ಆತ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆತನ ಕೆಳಗಡೆ ಆತನ ಆಡಳಿತದಲ್ಲೇ ಇವತ್ತು ಅತ್ಯಂತ ಹೆಚ್ಚು ಹಿಂದೂಗಳ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಅಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಪೂಜಾಗೃಹಗಳನ್ನ ಒಡೆದು ಹಾಕಲಾಗ್ತಾ ಇದೆ. ಯಾರು ಅಲ್ಲಿರ್ತಕ್ಕಂಥ ಮಾಡರೇಟ್ ಆಗಿರ್ತಕ್ಕಂಥ ಮುಸ್ಲಿಮರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ಸಂಗೀತ ಟೀಚರ್ಸ್ಗಳನ್ನು ತೆಗೆದುಹಾಕಲಾಗಿದೆ. PT ಅಂತಕ್ಕಂಥದ್ದು ಏನಿರುತ್ತೆ, PT ಮಾಸ್ಟರ್ಗಳನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಸಂಪೂರ್ಣವಾಗಿ ಒಂದು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಅದನ್ನು ಒಂದು ಶರಿಯಾ ಪ್ರೇರಿತ ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡೋದಕ್ಕೆ ಪಾಕಿಸ್ತಾನದಂಥ ರಾಷ್ಟ್ರಗಳು ಪ್ರಯತ್ನವನ್ನು ಪಡ್ತಾ ಇದ್ದಾವೆ. ಅದನ್ನು ನಿಲ್ಲಿಸಬೇಕಂದ್ರೆ, ಅದು ಆಗಬಾರದು ಅಂದರೆ ಅಲ್ಲಿ ಶೇಖ್ ಹಸೀನಾ ಗಟ್ಟಿ ಆಗಬೇಕಾಗುತ್ತೆ. ಅವರ ಮುಂದೆ ಇರುವಂಥ ಪಾತ್ರ ಈಗ ಅಂತಾರಾಷ್ಟ್ರೀಯ ಕೋರ್ಟಿಗಂತೂ ಹೋಗೋದಕ್ಕೆ ಆಗೋದಿಲ್ಲ. ಇಂಡಿವಿಜುವಲ್ ಆಗಿ ಏನಾದರೂ ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗುವಂಥ ಸಾಧ್ಯತೆಗಳಿದ್ದು, ಅದು ಬದಲಾದಂಥ ರಾಜಕಾರಣದಲ್ಲಿ ಏನಾದರೂ ಮೊಹಮ್ಮದ್ ಯೂನಿಸ್ನ ಪಾತ್ರ ಏನಿದೆ, ಆತನಲ್ಲಿರ್ತಕ್ಕಂಥ ಪವರ್ ಏನಾದರೂ ಕಡಿಮೆ ಆಗೋದಾದ್ರೆ ಆತನೇ ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಮರಳಿ ಬಾಂಗ್ಲಾದೇಶಕ್ಕೆ ಹೋಗುವಂಥ ಅವಕಾಶಗಳು ಸೃಷ್ಟಿಯಾಗುತ್ತೆ. ಅವೆಲ್ಲದಕ್ಕೂ ಕೂಡ ಕಾಲ ಉತ್ತರವನ್ನು ಕೊಡುತ್ತೆ. ಸದ್ಯದ ಮಟ್ಟಿಗೆ ಇದಂತೂ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತೂ ಶೇಖ್ ಹಸೀನಾಗೆ ಹೌದು. ಎರಡೂ ದೇಶಗಳ ಸಂಬಂಧ ಅಂತೂ ಎನಿವೆ ಒಂದು ವರ್ಷದಿಂದ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇತ್ತೀಚೆಗಂತೂ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನ ಮತ್ತು ಇತರೆ ದೇಶಗಳ ಡಿಗ್ನಿಟರೀಸ್ಗಳಿಗೆ ಭಾರತದ ಭಾಗವಾಗಿರ್ತಕ್ಕಂಥ ಪ್ರದೇಶಗಳನ್ನು ಬಾಂಗ್ಲಾದೇಶ, ಗ್ರೇಟರ್ ಬಾಂಗ್ಲಾದೇಶ ಅಂತ ಹೇಳಿ ಒಂದು ಮ್ಯಾಪ್ ಅನ್ನು ಕೊಟ್ಟಿರೋದು ಕೂಡ ಸಾಕಷ್ಟು ಭಾರತದಲ್ಲಿ ಆಕ್ರೋಶ
ನಷ್ಟಕ್ಕೆ ಕಾರಣವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ಆ ಹೆಜ್ಜೆ ಎಲ್ಲ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಕೂಡ ಶೇಖ್ ಹಸೀನಾ ಅವರನ್ನು ಪ್ರೊಟೆಕ್ಟ್ ಮಾಡಿಕೊಂಡೇ ಎರಡೂ ದೇಶದ ಸಂಬಂಧವನ್ನು ವೃದ್ಧಿ ಮಾಡುವಂಥದ್ದಿದೆ. ಮತ್ತೆ ಅಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕಾದ್ರೆ ಎಲೆಕ್ಷನ್ ಆಗಬೇಕು. ಆ ನಿಟ್ಟಿನಲ್ಲೂ ಕೂಡ ಭಾರತ ಯೋಚನೆಯನ್ನು ಮಾಡ್ತಾ ಇದೆ ಹೊರತು ಇವತ್ತು ಮರಣದಂಡನೆ ಆಗಿರ್ತಕ್ಕಂಥ ಶೇಖ್ ಹಸೀನಾ ಅವರನ್ನ ಆ ರೀತಿಯಾಗಿ ಸರಳವಾಗಿ ಅಂತೂ ಬಾಂಗ್ಲಾದೇಶಕ್ಕೆ ಕೊಡುವಂತ ಸಾಧ್ಯತೆಗಳು ಕಡಿಮೆ ಕಂಡು ಬರ್ತಾ ಇದ್ದಾವೆ. ಈಗ ಮೊಹಮ್ಮದ್ ಯೂನಿಸ್ ಸರ್ಕಾರ ಏನು ಮಾಡುತ್ತೆ ಅದನ್ನ ನಾವು ಈಗ ಗಮನಿಸಿಕೊಳ್ಳಬೇಕು. ಭಾರತದಿಂದ ಪಡೆದುಕೊಳ್ಳಕ್ಕೆ ಏನಾದರೂ ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿ ಅಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಾರಾ ಅಥವಾ ಭಾರತದ ಜೊತೆಯಲ್ಲಿ ರಾಜತಾಂತ್ರಿಕ ಸಂಬಂಧವನ್ನು ವೃದ್ಧಿಸಿಕೊಂಡು ಆ ಮೂಲಕವಾಗಿ ಶೇಖ್ ಹಸೀನಾನ ನಮಗೆ ಒಪ್ಪಿಸುವಂತೆ ಕೇಳಿಕೊಳ್ತಾರಾ ಅಥವಾ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಟ್ಟು ಮತ್ತಷ್ಟು ದ್ವೇಷವನ್ನ ಮಾಡ್ತಾ ಅಲ್ಲಿ ಭಾರತದಲ್ಲಿ ಮತ್ತೆ ಭಯೋತ್ಪಾದಕ ದಾಳಿಗಳಿಗೂ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ದಾಳಿಗಳಿಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಕಾರಣ ಆಗಿ ಭಾರತದ ಕೆಂಗಣಿಗೆ ಗುರಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ. ಗುಡ್ ಡೀಟೇಲ್. ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಹಲವು ಬೆಳವಣಿಗೆಗಳು ನಡೀತಾ ಇದೆ. ನಾಯಕತ್ವ ಗೊಂದಲದ ಮಧ್ಯೆನೇ ಕ್ಯಾಬಿನೆಟ್ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗಿದೆ. ನಾಯಕತ್ವ ಗೊಂದಲ ಬಗೆಹರಿಯದೆ ಸಂಪುಟ ಪುನಾರಚನೆ ಇಲ್ವಾ? ನಾಯಕತ್ವ ಗೊಂದಲದ ಮಧ್ಯೆ ಈ ಒಂದು ಕ್ಯಾಬಿನೆಟ್ನ ವಿಚಾರ ಈಗ ಸಾಕಷ್ಟು ರೀತಿಯ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಹಲವು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯ ರಾಜಕೀಯದ ಬಗ್ಗೆ ದಿಲ್ಲಿಯಲ್ಲಿ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಗೊಂದಲ ನಿವಾರಣೆ ಬಳಿಕವೇ ಮುಂದಿನ ನಡೆ ಇರುತ್ತಾ? ಸಿಎಂಗೆ ನೇರವಾಗಿ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಅಧ್ಯಕ್ಷರ ಜೊತೆ ಮಾತಾಡಲು ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾತುಗಳು ಲಭ್ಯವಾಗಿದೆ. ಸದ್ಯ ಖರ್ಗೆ ಅಂಗಳದಲ್ಲಿದೆ ಸಂಪುಟ ಪುನಾರಚನೆಯ ವಿಚಾರ. ಸಂಪುಟ ನಿರ್ಧಾರ ಅಧ್ಯಕ್ಷರದ್ದೇ ಹೊರತು ವಿಪಕ್ಷ ನಾಯಕರದ್ದಲ್ಲ. ಕೆಲ ಹೊತ್ತಲ್ಲೇ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಾಯಕತ್ವ ಗೊಂದಲ ಬಗೆಹರಿಸಿದ ಬಳಿಕವೇ ಸಂಪುಟ ಪ್ರಕ್ರಿಯೆ ನಡೆಯುತ್ತಾ? ನ್ಯೂಸ್ 18ಗೆ ಕಾಂಗ್ರೆಸ್ನ ದಿಲ್ಲಿ ಮೂಲಗಳು ಕೊಟ್ಟಿರುವ ಮಾಹಿತಿ ಇದು. ರಾಜ್ಯ ರಾಜಕೀಯದ ಬಗ್ಗೆ ದೆಹಲಿಯಲ್ಲಿ ಮಹತ್ವದ ಚರ್ಚೆ ನಡೆದಿದೆ. ಸಂಪುಟ ಪುನಾರಚನೆಯ ಬಗ್ಗೆ ಗೊಂದಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅಧ್ಯಕ್ಷರ ಜೊತೆ ಮಾತನಾಡೋದಕ್ಕೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಸಂಪುಟ ಪುನರಚನೆ ಆಗೇ ಹೋಗುತ್ತೆ, ಅದೇ ಕಾರಣಕ್ಕಾಗಿ ಲಿಸ್ಟ್ ಅನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂತಹ ರೀತಿಯ ಮಾತುಗಳ ನಡುವೆ ಇದೀಗ ಏನಾಗ್ತಾ ಇದೆ ದಿಲ್ಲಿಯಲ್ಲಿ ರಾಜ್ಯ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ ಜೈನ್, ಸಂಪುಟ ಪುನಾರಚನೆ ಸಂಬಂಧಪಟ್ಟಾಗ ಹಲವಾರು ಸಂದಿಗ್ಧಗಳು ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇರತಕ್ಕಂಥದ್ದು. ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ನೂತನ ಸಚಿವರುಗಳು ಎಲ್ಲೊಂದು ಕಡೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಟೀಕೆಗಳಿಗೆ ಉತ್ತರ ನೀಡೋದು ಅಷ್ಟು ಸುಲಭ ಅಲ್ಲ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಅಧಿವೇಶನ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣ ಕೂಡ ಸಂಪುಟ ಪುನರ್ರಚನೆಯನ್ನ ಅಥವಾ ರಿಸಫಲ್ ಅನ್ನ ಮಾಡೋದು ಬಹುತೇಕ ಕಡಿಮೆ ಅಂತಲೇ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ.ಕೆ. ಸಹೋದರರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಎಲ್ಲೊಂದು ಕಡೆ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಾಗೆ ಬಹಳಷ್ಟು ಹೊತ್ತು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ನಮಗೊಂದು ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಭೇಟಿಯಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಂಪುಟ ಪುನಾರಚನೆ ವಿಚಾರ ಸಂಬಂಧಪಟ್ಟಾಗೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಸಂಜೆ 6:30 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ. ಹಾಗಾಗಿ ಒಂದು ಕಡೆ ಈಗಾಗಲೇ ನಾಯಕತ್ವ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಈಗಾಗಲೇ ಡಿ.ಕೆ. ಸಹೋದರರು ಪಟ್ಟಿಡಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಧಿಕಾರ ಹಸ್ತಾಂತರದ ವಿಚಾರ ಸಂಬಂಧಪಟ್ಟ ಕೂಡ ಮಲ್ಲಿಕಾರ್ಜುನ್ ಜೊತೆ ಈಗಾಗಲೇ ನಿನ್ನೆಯ ಮಾತುಕತೆ ಸಂದರ್ಭದಲ್ಲಿ ಪಟ್ಟಿಡಿದಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಸಂಪುಟ ಪುನಾರಚನೆಯನ್ನ ಮಾನದಂಡ ಏನು ಎನ್ನುವುದರ ಬಗ್ಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ. ಯಾಕಂದ್ರೆ ಯಾರನ್ನ ಕೈ ಬಿಡಬೇಕು ಮತ್ತು ಯಾರನ್ನ ಸೇರಿಸಬೇಕು, ಮತ್ತು ಯಾರನ್ನ ಕೈ ಬಿಟ್ಟರೆ ಏನು ಅನುಕೂಲ ಮತ್ತು ಯಾರನ್ನ ಸೇರಿಸಿದ್ರೆ ಮತ್ತೆಷ್ಟು ಅನುಕೂಲ ಎಂಬುದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯರ ಮೇಲೆ ಅತಿವಾದ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ 50 ವರ್ಷ ಕಾಂಗ್ರೆಸ್ಗೆ ಮಣ್ಣು ಹೊತ್ತು ಇವತ್ತವರು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗದಂತ ಅನಿವಾರ್ಯ ಸ್ಥಿತಿ ರಾಜಕಾರಣದಲ್ಲಿ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಕೂಡಲೇ ವಿಪಕ್ಷ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಮತ್ತೆ ವಿಪಕ್ಷ ನಾಯಕರಾಗಿ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಾಗೆ ಕೇವಲ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಳಗದವರು ಹೇಳ್ತಿರ್ತಕ್ಕಂಥದ್ದು ಮತ್ತು ಅಧಿಕಾರ ಹಸ್ತಾಂತರದ ಸಂಬಂಧಪಟ್ಟಾಗೆ ಒಪ್ಪಂದ ಆಗಿದೆಯಾ ಅಥವಾ ಚರ್ಚೆ ಆಗಿದೆ ಎಂಬುದರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಅವರಾಗಲಿ ಯಾರು ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಆದರೆ ಎಲ್ಲೊಂದು ಕಡೆ ಅಧಿಕಾರ
ಹಸ್ತಾಂತರ ಅನ್ನೋದು ಎಲ್ಲೊಂದು ಕಡೆ ನನ್ನ ಮತ್ತು ಮುಖ್ಯಮಂತ್ರಿ ಒಳಗಿನ ಬಿಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮಿಬ್ಬರ ನಡುವಿನ ಅದು ಮಾತುಕತೆ ಅಂತೇಳಿ ಸೂಕ್ಷ್ಮವಾಗಿ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಈಗಾಗಲೇ ಸಂಪುಟ ಪುನಾರಚನೆ ವಿಚಾರವನ್ನು ಕೊಂಡೊಯ್ದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪುಟ ಪುನಾರಚನೆ ಎಲ್ಲೊಂದು ಕಡೆ ಮಾಡೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಮುಖ್ಯಮಂತ್ರಿ ಹುದ್ದೆಗೆ ಮತ್ತಷ್ಟು ಆಯುಸ್ಸು ಸಿಕ್ಕುತ್ತೆ ಎಂಬ ಲೆಕ್ಕಾಚಾರವೂ ಇರ್ತಕ್ಕಂಥದ್ದು. ಈ ಲೆಕ್ಕಾಚಾರದ ನಡುವೆ ಎಲ್ಲೊಂದು ಕಡೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಹಿತ ಕಾಯುವ ಲೆಕ್ಕಾಚಾರವು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇರುವಂಥದ್ದು. ಒಂದು ವೇಳೆ ಸಂಪುಟ ಪುನಾರಚನೆ ಆದರೆ ಅಥವಾ ಮುಂದೆ ಹೊಸ ಮುಖ್ಯಮಂತ್ರಿ ಬಂದರೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನೋಡುವಂಥ ಆಸೆಯ ಕಣ್ಣುಗಳು ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪುತ್ರನ ರಾಜಕೀಯ ಭವಿಷ್ಯದ ನಡುವೆ ಕೂಡ ತಮ್ಮ ಆಪ್ತರಿಗೂ ಕೂಡ ಒಂದಷ್ಟು ಸಚಿವರನ್ನ ಮಾಡಬೇಕು ಮತ್ತು ಆಪ್ತರ ಹಿತವನ್ನು ಕಾಯಬೇಕಾಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯ ಒಂದು ಕಡೆ ಬೆಳಗಾವಿ ಅಧಿವೇಶನದ ನೆಪ ಹೇಳಿ ಸಂಪುಟ ಪುನಾರಚನೆ ಮುಂದಕ್ಕೆ ಹಾಕಿದ್ರೆ ಅದು ಏನು ನಂತರ ಧನುರ್ಮಾಸ ಬರೋದ್ರಿಂದ ಎಲ್ಲೊಂದು ಕಡೆ ಜನವರಿ ಸಂಕ್ರಾಂತಿಯ ನಂತರವೇ ಅದು ಲೆಕ್ಕಾಚಾರ ಅಂತ ಹೇಳ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಮಾರ್ಚ್ನಲ್ಲಿ ಸಿದ್ದರಾಮಯ್ಯವರು ತಮ್ಮ 16ನೇ ಬಜೆಟ್ ಅನ್ನು ಮಂಡಿಸ್ತಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಮತ್ತೊಂದು ಕಡೆ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಒಟ್ಟಾರೆ ಸಂಪುಟ ಪುನಾರಚನೆ ಆಗಬೇಕು ಮತ್ತು ಜಾತಿವಾರು, ಸಾಮಾಜಿಕವಾರು ಮತ್ತು ಪ್ರಾದೇಶಿಕವಾರು ಮತ್ತು ಯುವಕರಿಗೆ ಅವಕಾಶವನ್ನು ಕೊಡಬೇಕು. ಹಾಲಿ ಇರತಕ್ಕಂಥ ಅನೇಕರ ಮೇಲೆ ಗಂಭೀರವಾದ ಆರೋಪಗಳಿರ್ತಕ್ಕಂಥದ್ದು, ಅನೇಕ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ತಕ್ಕಂಥದ್ದು ಮತ್ತು ನಿರ್ಲಕ್ಷ್ಯದ ಆರೋಪ ಇರತಕ್ಕಂಥದ್ದು ಮತ್ತು ತಮ್ಮ ಖಾತೆಯನ್ನು ಸರಿಯಾಗಿ ನಿರ್ವಹಿಸಿಲ್ಲ ಮತ್ತು ಪಕ್ಷವನ್ನು ಕಟ್ಟುವಲ್ಲಿ ಕೂಡ ಎಲ್ಲೊಂದು ಕಡೆ ಕೆಲಸ ಮಾಡಿಲ್ಲ ಎಂಬ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಈ ಎಲ್ಲ ಆರೋಪ ಪ್ರತ್ಯಾರೋಪ ನಡುವೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಇದೀಗ ಸಂಪುಟ ಪುನಾರಚನೆ ವಿಚಾರ ಚೆಂಡು ಮಲ್ಲಿಕಾರ್ಜುನ್ ಖರ್ಗೆ ಕೈಯಲ್ಲಿರೋದ್ರಿಂದ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯ ಆಯುಸ್ಸು ಕೂಡ ಮುಂದುವರಿಯುವಂಥದ್ದು. ಆದರೆ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ PCC ಅಧ್ಯಕ್ಷ ಹುದ್ದೆ, ಒಂದಷ್ಟು DCM ಹುದ್ದೆಯ ಕ್ರಿಯೇಟ್ಗೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡಿದ್ರೆ ಎಲ್ಲೊಂದು ಕಡೆ ಇಲ್ಲಿ ಪರೋಕ್ಷವಾಗಿ DK ಅವರ ವೇಗಕ್ಕೆ ಮತ್ತು ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಎಲ್ಲೊಂದು ಕಡೆ ಕಡಿವಾಣ ಹಾಕುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಒಟ್ಟಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಸಂಪುಟ ಪುನಾರಚನೆ ವಿಚಾರಕ್ಕೆ ತಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿ ಅನ್ನೋ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಪುಟ ಪುನಾರಚನೆಯ ವಿಷಯವನ್ನ ಈಗಾಗಲೇ ಸಂಪುಟ ಪುನಾರಚನೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾಯಕತ್ವದ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ನಾಯಕತ್ವ ಗೊಂದಲದ ಸಂಬಂಧಪಟ್ಟಗೆ ಬಗೆಹರಿಯುವ ವಿಚಾರವಾಗಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಆ ಮುಖಾಂತರ ಇವತ್ತು ಸಂಜೆ 6:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಕಾಶವನ್ನು ಕೊಡ್ತಾರಾ ಅಥವಾ ಈಗಾಗಲೇ DK ಸಹೋದರರು ನಾಯಕತ್ವ ವಿಚಾರ ಸಂಬಂಧಪಟ್ಟಗೆ ಬಗೆಹರಿಸುವಂತೆ ಈಗಾಗಲೇ ಪಟ್ಟಿ ಹಿಡಿದಿರ್ತಕ್ಕಂಥ ಒಟ್ಟಾರೆ ಇದು ಎಲ್ಲವೂ ಕೂಡ ಗೊಂದಲಮಯ ಆಗಿರ್ತಕ್ಕಂಥ ಸಂಜೆ 6:30 ನಂತರ ಮುಖ್ಯಮಂತ್ರಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ನಂತರ ಸಂಪುಟ ಪುನಾರಚನೆ ಆಗುತ್ತೋ ಅಥವಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ, ನಾನು ಫಿಟ್ ಅಂಡ್ ಫೈನ್, ರಾಜೀನಾಮೆ ಕೊಡಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ DCM DK ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಕೂಡ ಈಗ DK ಶಿವಕುಮಾರ್ ಅವರು ಹೇಳ್ತಾ ಇರೋದು, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನು ರಾಜೀನಾಮೆ ಕೊಡಲ್ಲ, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ, ಯಾಕೆ ರಾಜೀನಾಮೆ ಕೊಡಬೇಕು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷವನ್ನ ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ, ನಾವು ಪಕ್ಷವನ್ನ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದೇವೆ, 100 ಕಚೇರಿಗಳ ಶಂಕುಸ್ಥಾಪನೆ ಮಾಡಬೇಕು, ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಕರಿಬೇಕು, ಇದೇ ತಿಂಗಳಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಂಪುಟದಲ್ಲಿ ಸ್ಥಾನ ಪಡೆಯಲು ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿಗೆ ದೆಹಲಿಗೆ ಕೆಲ ಆಕಾಂಕ್ಷಿಗಳು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈಗ ಸಚಿವ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವ ವಿಚಾರ ಗೊತ್ತಾಗಿದ್ದೇ ತಡ ತಾನು ಕೂಡ ಸಚಿವ ಆಗಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಲಾಬಿ ಮಾಡೋದಕ್ಕೆ ದೆಹಲಿ ಕಡೆ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ವರಿಷ್ಠರ ಮೇಲೆ ಒತ್ತಡಕ್ಕೆ ಮುಂದಾಗಿದ್ದಾರೆ ಹಿರಿಯ ಶಾಸಕರು.
ಈಗ ಅನೇಕ ಶಾಸಕರುಗಳನ್ನ ಅಂದ್ರೆ ಅವರನ್ನ ಸಚಿವರನ್ನಾಗಿ ಮಾಡುವಂಥದ್ದು. ಈಗ ಯಾರಿದ್ದಾರೆ ಸಚಿವರುಗಳು, ಹಿರಿಯ ಸಚಿವರುಗಳು ಯಾರಿದ್ದಾರೆ, ಹಾಲಿ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಅನೇಕ ಸಾಧ್ಯತೆಗಳು ಇಲ್ಲಿ ಇದೆ. ಅದೇ ಕಾರಣಕ್ಕಾಗಿ ಕೆಲ ಸಚಿವರಿಂದಲೂ ಕೂಡ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ. ನಮ್ಮನ್ನ ಸಂಪುಟದಿಂದ ಕೈ ಬಿಡಬೇಡಿ ಅಂತ ಹೇಳಿ ವರಿಷ್ಠರ ಮನವೊಲಿಸೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಸಚಿವರಾದ ಭೈರತಿ ಸುರೇಶ್, ಜಮೀರ್ ಅಹಮದ್ ಖಾನ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಬಿಕೆ ಹರಿಪ್ರಸಾದ್ ನಿನ್ನೆ ದೆಹಲಿಗೆ ತೆರಳಿದ್ದಾರೆ. ಅಜಯ್ ಸಿಂಗ್. ಒಟ್ಟಾರೆ ಸಿಎಂ ನಿವಾಸ ಕಾವೇರಿಗೂ ಕೂಡ ಸಚಿವರು ಹಾಗೆಯೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಶಾಸಕ BR ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ವಿಜಯಾನಂದ ಕಾಶಪ್ಪನವರ್, ಸಚಿವರಾದ HC ಮಹದೇವಪ್ಪ, ಕೃಷ್ಣ ಭೈರೇಗೌಡ, ಶಾಸಕ ಪ್ರದೀಪ್ ಈಶ್ವರ್, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಶಾಸಕ ಸಂಗಮೇಶ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ KN ರಾಜಣ್ಣ. ಸಿಎಂ ದೆಹಲಿ ಪ್ರಯಾಣಕ್ಕೂ ಮುನ್ನ ಅವರನ್ನ ಭೇಟಿ ಮಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇದರ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ ನನ್ನನ್ನ ಅಂತ ಹೇಳಿ KN ರಾಜಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ವರಿಷ್ಠರ ಜೊತೆ ನೀವು ಮಾತಾಡಬೇಕು ಅಂತ ಹೇಳಿ ರಾಜಣ್ಣ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಖರ್ಗೆ ಅಂಗಳದಲ್ಲಿದೆ ಕ್ಯಾಬಿನೆಟ್ ಸರ್ಜರಿ ವಿಚಾರ. ಈಗ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತಾರೆ. ಆಗ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಯಾವಾಗ ಸಂಪುಟ ಪುನಾರಚನೆ ಆಗತ್ತೆ, ಯಾರ್ಯಾರನ್ನ ಸೇರಿಸಿಕೊಳ್ಳಬೇಕು, ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದ್ರ ಕುರಿತಾಗಿಯೂ ಚರ್ಚೆ ಆಗುವ ಸಾಧ್ಯತೆ ಇದೆ. ಇವತ್ತಿನ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಸಿದ್ದರಾಮಯ್ಯ ಅವರ ಮೀಟಿಂಗ್ ಇದೆಯಲ್ಲ, ಇದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಕಲಬುರಗಿಯಲ್ಲಿ ಈಗ ಮತ್ತೆ ಕಬ್ಬು ಬೆಳೆಗಾರರ ಕಿಚ್ಚು ಜಾಸ್ತಿಯಾಗಿದೆ. ಜಿಲ್ಲಾಡಳಿತ, ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೊಟ್ಟ ಮಾತು ತಪ್ಪಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಟನ್ ಕಬ್ಬಿಗೆ 3160 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಭರವಸೆ ಕೊಟ್ಟ 2-3 ದಿನಗಳಲ್ಲೇ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 2900ರಿಂದ 3000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಕಂಟಿನ್ಯೂಸ್ ಆಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮತ್ತೆ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ. ಕಾರಣ ಹೇಳಿದ್ದೊಂದು, ಇಲ್ಲಿ ಮಾಡಿದ್ದೊಂದು ಅನ್ನುವಂತಹ ಆಕ್ರೋಶ ರೈತರದ್ದಾಗಿದೆ. ಬೆಳಗಾವಿ ಬಾಗಲಕೋಟೆ ಏನು 3200 ರೂಪಾಯಿ 300 ರೂಪಾಯಿ ಹಿಡ್ಕೊಂಡು ಏನು ರೇಟ್ ನಿಗದಿ ಆಗ್ಯದ. ನಮ್ಮ ಗುಲ್ಬರ್ಗ ಜಿಲ್ಲೆನ ಆಗಬೇಕಾಗಿತ್ತು. ಯಾಕಂತಂದ್ರೆ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನೋ ಒಂದು ಇಲ್ಲಿ ಮೀಟಿಂಗ್ ಕರೆದು ಯಾರು ರೈತರಿಗೂ ಕರೆದಿಲ್ಲ. ಅವರು DC ಅವರು ಮಂತ್ರಿಯವರು ಕಲಿತು ಒಂದು ರೈತರ ಸಭೆ ಮಾಡಬೇಕಾಗಿತ್ತು. ಸಭೆ ಮಾಡಲಾರ್ದೆ ಅವರೇ ಒಂದು ರೈತ, ಯಾಕಂದ್ರೆ ಬೆಳೆದವ್ರು ನಾವಿದ್ದೀವಿ, ಅವ್ರು ಎಲ್ಲೇ ಕೂತು ಎಲ್ಲೇ ಒಂದು ರೇಟ್ ಫಿಕ್ಸ್ ಮಾಡ್ತಾರಂತಂದ್ರೆ ಅಲ್ಲಿದು ಇದು ಏನು ಇದ್ದಿದ್ದು ಹೊಣೆಗಾರ ಜಿಲ್ಲಾ ಆಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿಗೆ ಬರ್ತದೆ ಅಂತಂದ್ರೆ ಈಗ ನಾವು ರೋಡಿಗೆ ಇಳಿತೀವಿ. DC ಆಫೀಸ್ ಮುಂದೆ ಮುತ್ತಿಗೆ ಹಾಕಬೇಕಂತ ಇನ್ನೂ ಪ್ರಯತ್ನ ಇದು ಇವತ್ತಿನ ಒಂದೇ ದಿನ ಅಲ್ಲಿದು. ಬೆಳಗಾವಿ ಬಾಗಲಕೋಟೆ ತಿಮರೋಡಿ ವಿರುದ್ಧದ ಕಡಿಪಾರು ಆದೇಶ ರದ್ದಾಗಿದೆ. ಹೈಕೋರ್ಟ್ ಪೀಠದಿಂದ ಮಹತ್ವದ ಆದೇಶವನ್ನ ನೀಡಲಾಗಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ನೇತೃತ್ವದ ಪೀಠ ಇದೀಗ ಈ ಆದೇಶವನ್ನ ನೀಡಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನ ರದ್ದುಗೊಳಿಸಲಾಗಿದೆ. ಹೈಕೋರ್ಟ್ ಪೀಠ ಈ ಮಹತ್ವದ ಆದೇಶವನ್ನ ನೀಡಿದ್ದು, ಹೊಸದಾಗಿ ವಿಚಾರಣೆಯನ್ನ ನಡೆಸಿ 15 ದಿನಗಳಲ್ಲಿ ಆದೇಶವನ್ನ ಕೊಡಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದ್ದು, ಸೆಕ್ಷನ್ಗಳೊಂದಿಗೆ ಹೊಸ ಆದೇಶ ಹೊರಡಿಸೋದಕ್ಕೆ ಇದೀಗ ಹೈಕೋರ್ಟ್ನ ಪೀಠ ಸೂಚನೆಯನ್ನ ನೀಡಿದೆ. ಪುತ್ತೂರಿನ ಉಪ ವಿಭಾಗಾಧಿಕಾರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದು, 15 ದಿನಗಳಲ್ಲಿ ಹೊಸದಾಗಿ ವಿಚಾರಣೆ ನಡೆಸಿ ಆದೇಶ ಕೊಡಬೇಕು ಅನ್ನುವ ಸೂಚನೆಯನ್ನ ಹೈಕೋರ್ಟ್ ನೀಡಿದೆ.